ಅವತ್ತೇ ನನಗೆ ಇಲ್ಲಿ ಬರ್ಬೇಕನ್ನಿಸ್ತು. ಇಷ್ಟು ಮಧ್ಯದಲ್ಲಿ ನಾನು ನಮ್ಮನೆ ಟಚಲ್ಲಿ ಬಂದೆ. 1.5 ವರ್ಷದಿದ್ದೆ, 1.5 ವರ್ಷ, 1 ವರ್ಷ 3 ತಿಂಗಳು ನೋಡ್ಕೊಂಡು ಬಂದೆ. ಟಚಲ್ಲಿ ಬಂದ್ಬಿಟ್ಟು ಹಿಂಗೆ ಬರ್ತಾ ಇದ್ದೀನಿ ಅಂತ. ಅವಾಗೆಲ್ಲ 2 ವಿಷಯ ಗೊತ್ತಾಯ್ತು, ವಿಚಾರ ಇತ್ತು. ಬಂದಿಲ್ಲ ಅದೇ ಟೈಮಲ್ಲಿ ಸ್ವಲ್ಪ ದರ್ಶನ್ ಸರ್ ಏನೋ ವಿಷಯ ಬರೆದಿತ್ತು, ನನ್ನ ಬಗ್ಗೆಯೂ ಅದ್ರಲ್ಲಿ ಏನೋ ಆಗಿ ಬಂದಿತ್ತು. ಬಟ್ ನಾನು ಇದ್ದೀನಿ ಅಂತ ಹೇಳೋಕ್ಕಂತ ಬರಬೇಕಂದೆ. ಅದೇ ಟೈಮಲ್ಲಿ ನನಗೆ ಕಿವಿ ಆಪ್ರೇಷನ್ ಆಗಿತ್ತು. ಕಿವಿ ಆಪ್ರೇಷನ್ ಆಯಿತು, ಅದು ಕಲ್ಚರ್ ಟೆಸ್ಟ್ ಮಾಡಿದ್ರೆ TB ಆಗಿತ್ತು ನನಗೆ. ಮತ್ತು ನಾನು 4 ತಿಂಗಳ ಬೆಡ್ ರೆಸ್ಟ್ ಹೋಗಬೇಕಾಯಿತು. 4 ತಿಂಗಳು ಫುಲ್ ಮೆಡಿಕೇಷನ್ಲಿದೆ. ಅದೆಲ್ಲ ಕ್ಲಿಯರ್ ಆಯಿತು. ಫುಡ್ ಆಪ್ರೇಷನ್ ಆಯಿತು, ಕಿಡ್ನಿ ಸ್ಟೋನ್ ಆಪ್ರೇಷನ್ ಆಯಿತು. ನನಗೆ ಒಂದಲ್ಲ 2 ಅಲ್ಲ, ಭಾಳ ಅನುಭವಿಸಿಬಿಟ್ಟೆ. ಅದಾದಮೇಲೆ ಸ್ವಲ್ಪ ಕ್ಲಿಯರ್ ಆಗಿ ನಂದು ಒಂದು ಕೇಸ್ ಇತ್ತು, ಅರ್ಜುನ್ ಸರ್ಜಾ ಅವ್ರದ್ದು. ಇನ್ನೊಂದು ಅವ್ರಿಗೆ 2 ಚೆಕ್ ಕೊಟ್ಟಿದ್ದೆ ನಾನು, ಸೆಕ್ಯೂರಿಟಿ ಪರ್ಪಸ್ ಅಕೌಂಟ್ಸ್ ಪ್ರೇಮಬರ ಡಿಸ್ಟ್ರಿಬ್ಯೂಷನಲ್ಲಿ. ಆ 2 ಚೆಕ್ನ ಅವ್ರು ಪ್ರೆಸೆಂಟ್ ಮಾಡಿದ್ರು, ಅದು ಬೌನ್ಸ್ ಆಗಿತ್ತು. ಅದ್ರ ಮೇಲೆ ನನಗೆ ಸರ್ಚ್ ವಾರೆಂಟ್ ಇಶ್ಯೂ ಆಗಿತ್ತು. ನನ್ನ ವಿಷಯ ಗೊತ್ತಾಯಿತು. ಸೊ ನಾನು ಬಿಲ್ ತೊಗೊಳ್ಬೇಕಿತ್ತು. ನಾನು ನಮ್ಮ ಬ್ರದರ್ ಮೂಲಕ ಅವ್ರ ಲಾಯರ್ನ ಅಪ್ರೋಚ್ ಮಾಡಿ ಟ್ರೈ ಮಾಡಿದ್ವಿ. ಬಟ್ ಆಮೇಲೆ ಸ್ವಲ್ಪ ಏನೋ ಆಗಲಿಲ್ಲ. ಅದಾದಮೇಲೆ ನಾವೇ ಬೇಲ್ ತೊಗೊಂಡೆ. ಹೋದ ವರ್ಷ ಮೇ 29ಕ್ಕೆ ನಾನು ಬೇಲ್ ತೊಗೊಂಡ್ರು. ಫಸ್ಟ್ ಟೈಮ್ ನಾನು ಬೆಂಗಳೂರು ಬಂದಿದ್ದೆ. ಅವಾಗ ಬೆಂಗಳೂರು ಬಂದೆ ಆಫ್ಟರ್ 7 ಇಯರ್ಸ್ ಆದಮೇಲೆ ಬೇಲ್ ತೊಗೊಂಡೆ. ಬೇಲ್ ತೊಗೊಂಡಾದ್ಮೇಲೆ ಇಲ್ಲಿಲ್ಲ, ಮತ್ತೆ ಹೋದೆ. ದಿನಕರನ್ ಭೇಟಿ ಇದೆ. ನನ್ನ ಜೊತೆ ಆಗ್ತಾರ ಅಂತ ದಿನಕರ್ ಜೊತೆ ನಾನು ಹೆಚ್ಚಿಗೆ ಒಡನಾಟ. ಅವನ ಜೊತೆ ನಾನು ಹೆಚ್ಚಿಗೆ ಪಿಕ್ಚರ್ ಮಾಡೋದು. ನನ್ನ ಒಳ್ಳೆ ಫ್ರೆಂಡ್ ಬೇರೆ. ಅವನು ಭೇಟಿಯಾದೆ. ಭೇಟಿ ಆದಮೇಲೆ ದರ್ಶನ್ ಸರ್ ಅವಾಗ ಊರಲ್ಲಿ ಇರಲಿಲ್ಲ, ಇಲ್ಲೇ ಇದ್ರು. ಅವ್ರು ಬೆಂಗಳೂರಿಲಿದ್ರು. ಅವ್ರಿಗೆ ಬೇರೆ ಮೇಲೆ ಹೊರಗೆ ಬಂದಿದ್ರು. ಮೀಟ್ ಆಗಲಿಲ್ಲ. ಅದು ಹಾಗೆ 3 ದಿನಕ್ಕೆ ಸರ್ ನಾನು ವಾಪಸ್ ಇನ್ನೊಂದು ವಾರ ದೇವಸ್ಥಾನಕ್ಕೆ ಹೋಗಿ ಬರಬೇಕಂತ ಹೋಗಿದ್ದೆ. 3 ದಿನಕ್ಕೆ ಸರ್ ನನ್ನ ಸ್ಟ್ರೋಕ್ ಆಯಿತು, ಪ್ಯಾರಾಲಿಸಿಸ್ ಆಯಿತು. 7 ತಿಂಗಳು ಮತ್ತೆ ಬಿಟ್ಟರೆ ಅಷ್ಟು. ನಾನು ಮೇ 29ಕ್ಕೆ ಬೇಲ್ ತೊಗೊಂಡಿದ್ದೀನಿ. ಅದಾದಮೇಲೆ 7 ತಿಂಗಳು ನಾನು ಮತ್ತೆ ಬಿಟ್ಟರೆ ನೋಡಿದೆ. ಫುಲ್ ಫಿಸಿಯೋಥೆರಪಿ ಮಾಡಿಸ್ದೆ. ನನಗೆ ವಾಪಸ್ ಬರಬೇಕು, ದುಡಿಬೇಕು ಅಂತ ಬಂದಿದ್ದೀನಿ. ಈ ಟೈಮಲ್ಲಿ ಹಿಂಗೆ ಆಗ್ಬಿಡ್ತಲ್ಲಪ್ಪ, ಈಗ ನನ್ನ ವಿಧಿನೇ ಬರೆದ್ಬಿಟ್ಟಿಲ್ಲ ಅಂತ ಎಷ್ಟು ನಾನು ಅಷ್ಟು ಬೇಜಾರು ಬರ್ಕೊಂಡಿದ್ದೀನಿ. ಮತ್ತು 7 ತಿಂಗಳು ಬೆಡ್ ರೆಸ್ಟ್, ಫಿಸಿಯೋಥೆರಪಿ ಇದು ಮಾಡಿ, ಸ್ವಲ್ಪ ವಾಕಿಂಗ್ ಗೀಟಿಂಗ್ ಮಾಡಿ, ಸ್ವಲ್ಪ ವಿಲ್ ಪವರ್ ತೊಗೊಂಡು ಮತ್ತೆ ರೆಡಿ ಆದೆ ಸರ್. ರೆಡಿಯಾಗಿ ಬೆಂಗಳೂರಿಗೆ ಬಂದು ನಾನು ಏನು ಮಾಡಿದೆ ಅಂದರೆ, ಮೊದಲೇ ಕೆಲಸ ಈಗ 1 ತಿಂಗಳಿಂದ ಬಂದೆ ಬೆಂಗಳೂರಿನ. ನಾನು ಯಾರು ಪ್ರೆಸ್ ಮೀಡಿಯಾದಲ್ಲಿ ಯಾರೂ ಸಿಗಲಿಲ್ಲ. ಫಸ್ಟಿಗೆ ಸಿಗಬೇಕು ಅಂದ್ಕೊಂಡಿದ್ದೆ, ಸಿಗಲಿಲ್ಲ. ನಾನು ಒಬ್ಬ ಗುಡ್ ಫ್ರೆಂಡ್ ಹೇಳಿದ್ರು, ಇಲ್ಲ ನೀನು ಯಾರ ಹತ್ರ ದುಡ್ಡು ತೊಗೊಂಡಿದ್ದೆ ಅವ್ನು ಮೊದಲು ಅಪ್ರೋಚ್ ಆಗೋದು, ಆಮೇಲೆ ಪ್ರೆಸ್ ಮೀಟ್ ಮಾಡುವಂಥದ್ದು. ನನಗೆ ಆ ಮೂಮೆಂಟಲ್ಲಿ ಅದು ಅನ್ನಿಸ್ತು, ಅವ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ನಾನು ಯಾರ ಹತ್ರ ದುಡ್ಡು ತೊಗೊಂಡಿದ್ದೀನಿ, ಇಷ್ಟರ ಮನೆಗೆ ಸರ್ 23-24 ಜನ ಇದ್ದಾರೆ. ಅಲ್ಲಿ 1-2 ಸಿಕ್ಕಿಲ್ಲ ನನಗೆ. ಇಷ್ಟರ ಮನೆಗೂ ನಾನು ಹೋಗಿದ್ದೀನಿ ಸರ್.